ಎಲ್ರಿಗೂ ನಮಸ್ಕಾರ. ಬನ್ನಿ, ನಾವು ಇವತ್ತು ನಮ್ಮ ತೋಳುಹುಣಸೆನಲ್ಲಿ ಇರ್ತಕ್ಕಂಥ ಒಂದು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ಮಾತಾಡಿ, ನಿಮ್ಮ ಪರಿಚಯ. ನಮಸ್ಕಾರ ಸರ್, ನನ್ನ ಹೆಸರು ಬಂದುಬಿಟ್ಟು ಗಿರೀಶ ಉದ್ಗಟ್ಟಿ ಅಂತೇಳಿ. ನಾನು ಕೆನರಾ ಬ್ಯಾಂಕ್ನ ಡೆಪ್ಯುಟೇಷನ್ ಆಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಕಳೆದ 2 ವರ್ಷದಿಂದ. ಇಲ್ಲಿ ನಮಗೆ ಏನಪ್ಪ ಅಂದರೆ, ಈಗ ಅನ್ಎಂಪ್ಲಾಯ್ಡು ಇಲ್ಲಿ ನಮಗೆ ಟಾರ್ಗೆಟ್ ಗ್ರೂಪ್ ಬಂದುಬಿಟ್ಟು ನಿರುದ್ಯೋಗಿ ಯುವಕರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಸ್ಪೆಷಲಿ ಅಂದರೆ BPL ಕ್ಯಾಂಡಿಡೇಟ್ ಮೇನ್ ಕಾನ್ಸಂಟ್ರೇಷನ್. ಇಲ್ಲಿ ಈಗ ಒಟ್ಟು ಎಷ್ಟು ಜನ ಸ್ಟೂಡೆಂಟ್ಸ್ಗೆ ತಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ? 35 ಮೆಂಬರ್ಸ್ ಸರ್. ಇದು ಬ್ಯಾಚ್ ಆಲ್ಮೋಸ್ಟ್ 19 ಡೇಸ್ ಆಯಿತು ಸ್ಟಾರ್ಟ್ ಆಗಿ. ಓಕೆ, ಎಷ್ಟು ದಿನಗಳ ಕೋರ್ಸು ಸರ್ ಇದು? 35 ದಿನಗಳ ಕೋರ್ಸ್, 35 ಡೇಸ್. ಈಗ 35 ದಿವಸದಿಂದ ಇವರೆಲ್ಲ ಟ್ರೈನಿಂಗ್ ತೊಗೊತಾ ಇದ್ದಾರೆ. ಹೌದೌದು ಸರ್. ರೆಸಿಡೆನ್ಷಿಯಲ್ ಇದೆ. ಓಕೆ, ಅಪ್ ಆ್ಯಂಡ್ ಡೌನ್ ಮಾಡೋರು. ಓಕೆ, ಈಗ ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಎಷ್ಟು ದಿವಸದಿಂದ ತೊಗೊತಾ ಇದ್ದೀರಿ ಇಲ್ಲಿ ಟ್ರೈನಿಂಗು? 19 ದಿವಸ ಆಯಿತಾ? ಓಕೆ, ಎಷ್ಟು ದಿನಗಳ ಕೋರ್ಸ್ ಇದು? ಓಕೆ ಓಕೆ. ಈಗ ನೀವು ಏನು ಮಾಡ್ತಿದ್ದೀರಮ್ಮ? ಇದು ಯಾವುದು, ಏನು ಮಾಡ್ತಿದ್ದೀರಿ? ಐಬ್ರೋ ಥ್ರೆಡ್ಡಿಂಗಾ? ಸ್ಟಾರ್ಟಿಂಗಿಂದ ಏನೇನು ಹೇಳ್ಕೊಡ್ತೀರಾ ಇವರಿಗೆ? ಬೇಸಿಕಲಿ ಐಬ್ರೋ ಥ್ರೆಡ್ಡಿಂಗಿಂದ ಅಡ್ವಾನ್ಸ್ ಇಂಟರ್ನ್ಯಾಷನಲ್ವರೆಗೂ ಇರುತ್ತೆ ಕ್ಲಾಸ್ ಇದು. ಓಕೆ. ಥ್ರೆಡ್ಡಿಂಗ್, ವ್ಯಾಕ್ಸ್, ಫೇಶಿಯಲ್, ಮೆನಿಕ್ಯೂರ್, ಪೆಡಿಕ್ಯೂರ್, ಏರ್ ಟ್ರೀಟ್ಮೆಂಟು, ಸ್ಕಿನ್ ಟ್ರೀಟ್ಮೆಂಟು, ಬಾಡಿ ಮಸಾಜ್, ಸಲೂನ್ ಫೀಲ್ಡಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಇಲ್ಲಿ ತರಬೇತಿ ನೀಡುತ್ತಿದೆ ಸರ್. ಓಕೆ, ಈಗ ನಾವು ಒಂದು ಬ್ರೈಡನ್ನು ನಾವು ರೆಡಿ ಮಾಡಬೇಕು ಅಂತ ಬರುತ್ತೆ. ಬಂದಾಗ ಅದರಲ್ಲಿ ಏನೇನೆಲ್ಲ ಸ್ಪೆಸಿಫಿಕೇಶನ್ ಇರುತ್ತೆ ಸರ್? ಬ್ರೈಡಲ್ ಅಂತ ಬಂದಾಗ ಅವರಿಗೆ ಸರ್ವಿಸ್ ವಿತ್ ಮೇಕಪ್ ಬ್ರೈಡಲ್ ಪ್ಯಾಕೇಜ್ ಅಂತ ಕೊಡ್ತೀವಿ. ಆ ಪ್ಯಾಕೇಜಿಗೆ ಇಲ್ಲಿಂದ ಸ್ಟೂಡೆಂಟ್ಸು ಯಾವ ಪ್ಯಾಕೇಜ್ ಅಲ್ಲಿ ಅವರಿಗೆ ಲರ್ನ್ ಮಾಡಿ ಬಿಲ್ಡ್ ಮಾಡ್ಕೊಂಡು ಬಿಸ್ನೆಸ್ ನ ಇದು ಮಾಡ್ಕೋಬಹುದು ಅಂತ ಒಂದು ತರಬೇತಿ ಇದೆ ಸರ್. ಅದಕ್ಕೆಲ್ಲ ಏನು ಚಾರ್ಜಸ್ ಮಾಡ್ತೀರಾ ಅಲ್ಲಿ ಹೋದಾಗ ನೀವು? ಕ್ಲೈಂಟಿಗೆ ಸರ್ ಅವರು ಪ್ಯಾಕೇಜ್ ಬೇಸಿಕ್ ಬಂದು 15,000ದಿಂದ 45,000 ತನಕ ಇದೆ. ಓ, 15,000ರಿಂದ 45,000. ಅದರಲ್ಲಿ ಅವರು ಯಾವ ತರ ಪ್ಯಾಕೇಜ್ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಮಗೆ ಏನು ಪ್ಯಾಕೇಜ್ ಬೇಡ, ನಮಗೆ ಓನ್ಲಿ ಬೇಸಿಕ್ ಮೇಕಪ್ ಬೇಕು ಅಂದ್ರೆ ಒಂದು ಸೆಕ್ಷನ್ ತರ ಹೋಗ್ಬೋದು. ಅಂದ್ರೆ ಇದನ್ನ ಯಾವುದೇ ಟ್ರೈನಿಂಗ್ ತಗೊಂಡಂತ ಯಾವುದೇ ಒಬ್ಬ ಸ್ಟೂಡೆಂಟ್ ಆರಾಮಾಗಿ ಓನ್ ಆಗಿ ಅವರು ಒಂದು ಬ್ಯೂಟಿಷಿಯನ್ ಇದನ್ನ ಮಾಡ್ಬೋದು. ಅಮ್ಮ, ತಾವು ಎಲ್ಲಿಂದ ಬಂದಿದ್ದೀರಿ? ಬೆಳಗಾಂ. ಓ, ಹೆಂಗೆ ಇಲ್ಲಿರೋದು? ಬೆಳಗಾಂಗೆ ಹೆಂಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಅಲ್ಲಿಗೆ? ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ. ಹಾಂ, ರಜಕಾಂತ ಬಂದಿದ್ದೆ ಹಾಗಾಗಿ. ಓ, ರಜಕಾಂತ. ಏನು ಓದಿದ್ದೀರಿ ತಾವು? ನಾನು ಪ್ಯಾರಾಮೆಡಿಕಲ್ ಓದಿದ್ದೆ. ಓ, ಪ್ಯಾರಾಮೆಡಿಕಲ್ ಮಾಡಿಬಿಟ್ಟು ಬ್ಯೂಟಿಷಿಯನ್ ಮಾಡ್ತಿದ್ದೀರಿ. ಓಕೆ, ತಾವೆಲ್ಲ ಏನೇನು ಓದಿದ್ದೀರಿ? ಡಿಗ್ರಿ ಮಾಡಿದ್ದೀರಿ? ಡಿಪ್ಲೊಮೊ, SLC, ಡಿಪ್ಲೊಮೊ ಮಾಡಿದ್ದೀರಿ, PUC, ಡಿಗ್ರಿ. ಓಕೆ, ಡಿಗ್ರಿ SLC. ಓಕೆ, ಡಿಗ್ರಿ ಆಗಿದೆ. ಓಕೆ, ಈಗ ಇದರಲ್ಲಿ ಡಿಗ್ರಿ ಮಾಡಿಬಿಟ್ಟು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? SLC PUC ಆದಮೇಲೆ ಮಾಡ್ಬೋದಾಗಿತ್ತಲ್ಲ, ಗೊತ್ತಿರಲಿಲ್ವಾ? ಹಾಂ ಹಾಂ, ಎಜುಕೇಶನ್ ಮಾಡಬೇಕು ಅನ್ನೋ ಸಲುವಾಗಿ. ಓಕೆ. ಕೆಲವರು ಈಗ SLC ಮುಗಿಸಿ ಮನೆಯಲ್ಲೇ ಇರೋಂಥರು, ಮತ್ತೆ ಈಗ ಹೋಗಿ ಕಾಲೇಜ್ಗೆ ಹೋಗೋಕ್ಕಾಗಲೇ ಇರೋಂಥರು, ಮತ್ತೆ ಈ ಪೊಸಿಷನಿಗೆ ನಾವು ಬಂದು ಕಲಿತಾ ಇದ್ದೀರಿ ಅಂತ. ಸೊ ಈಗ ತಾವು ಎಲ್ಲಿಂದ ಬಂದಿದ್ದೀರಮ್ಮ? ಯಾವರು? ಎಲ್ಲಿ, ಯಾವ ತಾಲೂಕು, ಯಾವ ಜಿಲ್ಲೆ? ದಾವಣಗೆರೆ ತಾಲೂಕು, ದಾವಣಗೆರೆ. ಬೇರೆ ಜಿಲ್ಲೆಯಿಂದ ಯಾರು ಬಂದಿದ್ದೀರಿ ಇದರಲ್ಲಿ? ನೀವಾ? ಹಾಂ. ಎಲ್ಲಿ? ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕಿಂದ ಬಂದಿದ್ದೀರಾ? ಇಲ್ಲಿದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಹೀಗೆ ಕಾಂಟ್ಯಾಕ್ಟ್ ಇದೆ, ಫ್ರೆಂಡ್ಸ್ ಇದ್ದಾರೆ. ಗೊತ್ತಾಯ್ತಾ? ಓಕೆ. ಈಗ ಹೊಸದಾಗಿ ಸೇರ್ತಾರಲ್ಲ, ಹೊಸದಾಗಿ SLC PUC ಆಗಿರೋರು ಹೊಸದಾಗಿ ಸೇರಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗೈತೆ ಸರ್. ಈಗ ಇದನ್ನೇ ಮಾಡಬೇಕು, ಬೇರೆ ಈ ಕೋರ್ಸ ಮಾಡ್ಬೇಕಂದ್ರೆ ಬೇರೆ ಕಡೆ ಎಲ್ಲ ನಾವು 40ರಿಂದ 1 ಲಕ್ಷ ಗಂಟೆ ಫೀಸ್ ಇದೆ. ಇಲ್ಲಿ ಊಟನೂ ಕೊಟ್ಟು ವಸತಿನೂ ಕೊಟ್ಟು ಎಲ್ಲ ಫ್ರೀ ಹೇಳ್ಕೊಡ್ತಿದ್ರೆ ಚೆನ್ನಾಗಿದೆ ಸರ್, ಬೆಸ್ಟ್. ಇದಕ್ಕೆ ನೀವು ಆಯ್ಕೆ ಹೇಗಾದ್ರೆ? ಏನಿಲ್ಲ ಸರ್, ಅದೇ ನಮ್ಮ ಫ್ರೆಂಡ್ಸ್ ಇಲ್ಲಿ ಈ ತರ ಇದೆ ಅಂತ ಹೇಳಿದ್ರು, ಬಂದು ಅಪ್ಲಿಕೇಶನ್ ಕೊಟ್ವಿ. ಇಲ್ಲಿ 35 ಮೆಂಬರ್ಸ್ಗೆ ಅಷ್ಟೇ ಸೀಟ್ ಇರುತ್ತಲ್ಲ. ಓಕೆ. ಹಾಗಾಗಿ ಇದಕ್ಕೆ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಟೈಪ್ ಏನಾದ್ರು ಮಾಡ್ತಾರಾ? ಎಂಟ್ರೆನ್ಸ್ ಎಕ್ಸಾಮ್ ಏನಾದ್ರು ಮಾಡ್ತಾರಾ? ಏನಿಲ್ಲ. ಓಕೆ, ಇಲ್ಲಿ ಊಟ ವಸತಿ ಎಲ್ಲ ಹೇಗಿದೆ? ಚೆನ್ನಾಗಿದೆಯಾ? ಓ, ಎಲ್ಲ ನಿಮ್ಮ ಸರ್ ಇದ್ದಾರೆ ಅಂತ ಏನಾರು ಹೇಳ್ತಿದ್ದೀರ? ಎಲ್ಲ ಕೇಳಿದೆ ನಾನು. ರೈಟ್, ವೆರಿ ಗುಡ್. ಈಗ ಸ್ಟಾರ್ಟಿಂಗ್ನೆಲ್ಲ ನಿಮ್ಗೆ ಏನು ಅನ್ನಿಸ್ತಾ ಇತ್ತು ಈ ಕೋರ್ಸ್ ಬಗ್ಗೆ ಹೊಸದಾಗಿ ಬಂದಾಗ? ಈಗೇನು ಅನ್ನಿಸ್ತಿದೆ? ಯಾರು ಮಾತಾಡ್ತೀರಾ? ಹಾಂ, ಹೇಳಿ. ಹಾಂ, ಏನಾಯಿತು? ಫಸ್ಟಿಗೆ ಏನು ನಮಗೆ ಅಂದರೆ ಟಚ್ ಇಲ್ಲ ಸರ್
ಬ್ಯೂಟಿ ಪಾರ್ಲರ್ ಬಗ್ಗೆ ಏನ್ ಕಲಿಸ್ತಾರೋ ಏನು ಅನ್ನೋದೊಂದಿತ್ತು. ಈಗ 19 ಡೇಸ್ ಆದ್ಮೇಲೆ ನಾವು 100ಗೆ ಅಟ್ಲೀಸ್ಟ್ 95% ಆದ್ರೂ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿ ಬಂದಿದೆ. ನಾ ಬರೀ 19 ಡೇಸ್ಗೆ ಬಂದಿದೆ. ಇನ್ನು 13 ಡೇಸ್ ಇರ್ತದೆ 100%. ಇನ್ನು ಚೆನ್ನಾಗಿ ಕಲಿತೀರಾ. ಓಕೆ, ಇದೆಲ್ಲ ಮುಗಿದ್ಮೇಲೆ ನಿಮಗೆ ಸರ್ಟಿಫಿಕೇಟ್ ಏನಾದ್ರು ಕೊಡ್ತಾರಾ? ಕೊಡ್ತಾರೆ. ಆಮೇಲೆ ಸ್ವಂತ ನೀವು ಬ್ಯೂಟಿಷಿಯನ್ ಕೋರ್ಸನ್ನು ಹಾಕೊಳ್ಳೋಕ್ಕೆ ಲೋನ್ ಗೀನ್ ಏನಾದ್ರು ಮಾಡಿಕೊಡ್ತಾರಾ? ಓಕೆ, ಇವರೇ ಸರ್ ಕೊಡ್ತಾರಾ? ಸರ್ ಎಷ್ಟುವರೆಗೂ ಲೋನ್ ಕೊಡ್ತೀರಾ ಸರ್ ನೀವು? ಎಲ್ಲಿ ಅಕೌಂಟ್ ಇರುತ್ತೆ ಸರ್, ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ ಕಾಸ್ಟ್ ಮೇಲೆ ನಾವು ಅವರಿಗೆ ಜಡ್ಜ್ ಮಾಡಿ Okay. ಎಲ್ಲಿ ಅಕೌಂಟ್ ಇರುತ್ತೆ ಅಲ್ಲಿ ಮಾಡ್ತೀವಿ. ಅಥವಾ ಗೌರ್ಮೆಂಟ್ ಸ್ಕೀಮಲ್ಲಿ ಸಬ್ಸಿಡಿ ಸ್ಕೀಮ್ PMEGP ಇದೆ ಆಪ್ಷನ್, ಅಲ್ಲಿ ಅಪ್ಲೈ ಮಾಡಿ ತಗೋಬೋದು. ಎಷ್ಟುವರೆಗೂ ಕೊಡ್ತಾರೆ ಸರ್ ಲೋನ್? ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ ಡಿಪೆಂಡ್ಸ್ ಆನ್ ಪ್ರಾಜೆಕ್ಟ್ ಕಾಸ್ಟ್. ಪ್ರಾಜೆಕ್ಟ್ ಕಾಸ್ಟ್ 90% ಇರ್ತದೆ. ಓಕೆ ಓಕೆ, ಅವ್ರೇನು ಮಾಡೋ ಪ್ಲಾನ್ ಇದೆ ಅದ್ರ ಮೇಲೆ ಬೇಸ್ ಮೇಲೆ ಆಗ್ತದೆ. ಎಸ್ ಸರ್. ಈಗ ನೀವು ಬೇರೆ ಊರಿಂದ ಇಲ್ಲಿ ಯಾರೊಬ್ರು ಬಂದಿದ್ದಾರೆ ಅಂದರು, ನಮ್ಮ ಔಟ್ ಆಫ್ ಡಿಸ್ಟಿಕ್ಕು, ನೀವು ಹಾವೇರಿ. ಹೇಳಿ ಏನು ಅನಿಸಿದೆ ನಿಮ್ಗೆ ಅಲ್ಲಿಂದ ಇಲ್ಲಿ ಬಂದಿದ್ದೀರಲ್ಲ? ಅದೇ ಸರ್, ನಾನು ಮನೇಲಿ ಟೈಲರಿಂಗ್ ಮಾಡ್ತಿದ್ದೀನಿ. ಹಾಂ, ಅದಕ್ಕೆ ಇಲ್ಲಿ ನಮ್ಮ ಸಿಸ್ಟರ್ ಒಬ್ರು ದಾವಣಗೆರೆಯಲ್ಲಿದ್ದರು, ಅವರು ಹೇಳಿದ್ರು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಓಕೆ. ನಿಮ್ಮ ಹಾವೇರಿನಲ್ಲಿ ಇಲ್ವಾ ಈ ಥರದ್ದೆಲ್ಲ? ಅಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇದೆ ಸರ್, ಆದರೆ ಕುರಿ ಮೇಕೆ ಸಾಕಾಣಿಕೆ ಈ ಥರ ಇದೆ. ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇದು ಗೊತ್ತಿಲ್ಲ ಸರ್, ಐತೋ ಇಲ್ಲ, ಇಲ್ಲೇ ಇದೆ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಮಕ್ಕಳು ಸ್ಕೂಲ್ ರಜೆ ಅಲ್ವಾ, ಅದಕ್ಕೆ. ಓಕೆ. ನಿಮಗೆ ಇದು ಲೈಫ್ ಚೆನ್ನಾಗಿ ಕೊಡುತ್ತೆ, ಇದು ತುಂಬ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದೆ? ಅದು ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಇದರಿಂದ ನಾನು ಇನ್ನೂ ಏನೇನು ಮಾಡ್ಬೋದು ಅಂತ ನಿಮ್ಗೆ ಅನಿಸಿದೆ? ಹಾಂ ಸರ್, ಮಾಡ್ಬೋದು. ತುಂಬಾ ಇದೆ ಸರ್ ಇದರಲ್ಲಿ. ಏನೇನಿದೆ? ನಾವು ಬ್ಯೂಟಿಷಿಯನ್ ಕಲಿಯೋಕ್ಕೆ ಏನೇನು ಕಲಿತಾ ಇದ್ದೀರಾ ಹೇಳಿ? ವ್ಯಾಕ್ಸ್ ಮತ್ತು ಬ್ಲೀಚ್, ಫೇಶಿಯಲ್ ಮತ್ತು ಹೆಡ್ ಮಸಾಜ್, ಹೆಡ್ ಟ್ರೀಟ್ಮೆಂಟ್ ಮತ್ತು ಮೆನಿಕ್ಯೂರ್, ಪೆಡಿಕ್ಯೂರ್, ಇವಾಗ ಬಾಡಿ ಮಸಾಜ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ ಓಕೆ ಓಕೆ, ರೈಟ್. ಅಂದರೆ ಒಂದೊಂದಕ್ಕೂ ಇದಕ್ಕೂ ಒಂದೊಂದು ಇದಿದೆ, ಸ್ಲಾಟ್ ಇದೆ. ಒಟ್ಟು ಎಷ್ಟು ಸ್ಲಾಟ್ಗಳಿದೆ ಅದರಲ್ಲಿ? ಸರ್ ಸಾಕಷ್ಟು ಇದೆ. ಬಟ್ ನಮಗೆ ಇಲ್ಲೇನು ಒಳ್ಳೇದಂತಂದ್ರೆ ಅವ್ರು ಏನು ಕಲಿಸ್ತಾರೋ ಅವೆಲ್ಲ ಪ್ರಾಡಕ್ಟ್ ನಮಗೆ ಸರ್ ಸ್ವಲ್ಪ ಕಡಿಮೆ ಇದೆ ಅನ್ನಟ್ಲು ನೀವೇನು ಹಂಚ್ಕೋಬೇಡಿ, ನನಗೆ ಹೇಳಿ ನಾನು ತಂದು ಕೊಡ್ತೀನಿ ಅನ್ನೋ ಒಳ್ಳೆ ಸರ್ ಸಿಕ್ಕಿದ್ದಾರೆ. ಅದೊಂದು ಒಳ್ಳೆ ಆಪರ್ಚುನಿಟಿ. ಒಳ್ಳೆ ಸರ್ ಸಿಕ್ಕಿದಾರಾ? ಆಯ್ತು, ಒಂದು ಚಪ್ಪಾಳೆ ಕೊಟ್ಬಿಡಿ ಅವ್ರಿಗೆ. ನೈಸ್ ನೈಸ್ ನೈಸ್. ಮೆಟೀರಿಯಲ್ ಎಲ್ಲ ಅವರೇ ಕೊಡ್ತಾರಾ ಕಲೀಲಿಕ್ಕೆ? ಖಾಲಿ ಆದ್ರೂ ಹೇಳಿ ಅಂತಾನೆ ಹೇಳ್ತಾರೆ. ಹಾಂ ಹಾಂ. ಏನೇನು ಮೆಟೀರಿಯಲ್ ಕೊಡ್ತಾರೆ ಕಲ್ಸಕ್ಕೆ ನಿಮಗೆ? ಅದೇ ವ್ಯಾಕ್ಸಿಗೆ ಏನು ಬೇಕೋ ಆ ಪ್ರಾಡಕ್ಟ್, ಫೇಶಿಯಲ್ಗೆ ಏನು ಬೇಕೋ ಆ ಪ್ರಾಡಕ್ಟ್, ಇವಾಗ ಬಾಡಿ ಮಸಾಜ್ಗೆ ಆಯಿಲ್ ಇಲ್ಲ ಅಂತಂದ್ರೆ ಅವರೇ ಹೇಳ್ತಾರೆ. ಎಲ್ಲ ಸಪೋರ್ಟ್ ಓಕೆ ಮಾಡ್ತಾರೆ. ಓಕೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಒಂದು ಮನಸ್ಸಲ್ಲಿ ಇರುತ್ತೆ, ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ಸಹಜವಾಗಿ ಇರುತ್ತೆ. ಅದು ಅದರಲ್ಲೇನು ಉತ್ಪ್ರೇಕ್ಷೆ ಏನು ಇರಲ್ಲ ಅಂತ ನಾನು ಭಾವಿಸ್ತೀನಿ ಅಲ್ವಾ? ಹಳ್ಳಿಗಳಲ್ಲೆಲ್ಲ ಹೆಣ್ಮಕ್ಳುಗಳಿಗೆ ಹೇಗೆ ಇದೆಲ್ಲ ರೀಚ್ ಆಗುತ್ತೆ ನೀವು ಕಲಿಯುವಂಥದ್ದು? ಹಳ್ಳಿಯಿಂದನೇ ಬರ್ತಾವಲ್ಲ ಸರ್, ನಾವು ಕಲಿತಿರೋ ಸಾಕು. ನೀವು ಹಳ್ಳಿಯಲ್ಲೇ ಮಾಡ್ತೀರಾ? ಹಳ್ಳಿಯಲ್ಲೇ ನಿಮ್ಮ ಹಳ್ಳಿಯಲ್ಲೇ ನೀವು ಒಂದು ಸೆಂಟರ್ ಓಪನ್ ಮಾಡ್ಬೋದಾ? ಅಥವಾ ಬರೋ ಸಿಟಿಯಲ್ಲಿ ಅಷ್ಟೇ ಇದು ಮಾಡಿದ್ರೆ ನಡೆಯುತ್ತಾ? ಹಳ್ಳಿಯಲ್ಲೂ ನಡೆಯುತ್ತಾ? ಮಾಡಿದಾರೆ ಯಾರಾದರೂ ಗೊತ್ತಿದೆಯಾ ನಿಮಗೆ ಹಳ್ಳಿಯಲ್ಲಿ ಮಾಡಿರೋದು? ಸುತ್ತಮುತ್ತ ಹಳ್ಳಿನಲ್ಲಿ ಯಾವುದೂ ಸಲೂನ್ಗಳು ಈ ಥರ ಬ್ಯೂಟಿಷಿಯನ್ ಇಲ್ಲ ಸರ್. ಫಸ್ಟ್ ನಾವು ಇಲ್ಲಿ ಬಂದ್ವಿ, ನಾವು ಕಲ್ತು ಹೋಗ್ಬಿಟ್ಟು ಅಲ್ಲಿ ಓಪನ್ ಮಾಡಿ ಬ್ಯೂಟಿಷಿಯನ್ ಓಪನ್ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ಬಂದಿದ್ದೀವಿ ಸರ್. ಆಗುತ್ತೆ ಅನ್ನೋ ಒಂದು ಭರವಸೆ ನಮ್ಮ ಕಲ್ಲಿದೆ. ಬಟ್ ಇಲ್ಲಿ ಕಲ್ತು ಹೋಗ್ತೀನಿ ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿದೆ ಸರ್. ಈಗ ನೋಡಿ, ಇನ್ನೊಂದು ಏನಂದರೆ ಇದು ಸ್ಕಿಲ್. ಈ ಸ್ಕಿಲ್ಲನ್ನು ನೀವು ಕಲ್ತ್ರೆ ನೀವು ಲೈಫ್ ಲಾಂಗ್, ಇದಕ್ಕೆ ನೆವರ್ ಎಂಡೆಡ್ ಅಲ್ವಾ? ಇದಕ್ಕೆ ಕೊನೆ ಅನ್ನೋದೇ ಇಲ್ಲ. ನೀವು ಎಷ್ಟು ವರ್ಷ ವಯಸ್ಸಾದರೂ ಕೂಡ ನೀವು ಒಬ್ರಿಗೆ ಅವ್ರಿಗೆ ಏನಂದರೆ ನೀವು ಮೇಕಪ್ ಮಾಡ್ಬೋದು ಅಲ್ವಾ? ಅರ್ನಿಂಗ್ಸನ್ನು ಮಾಡ್ಬೋದು, ರೈಟ್? ಹಾಗಾಗಿ ಹೊಸದಾಗಿ ಸೇರುವಂಥವ್ರಿಗೆ, ನಿಮ್ಮ ಏನು ಸ್ಟೂಡೆಂಟ್ಸ್ ಇದ್ದಾರೆ ಈಗ SLC ಪಾಸ್ಔಟು, PUC ಪಾಸ್ಔಟ್ನವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಸೇರ್ಬೋದು ಸರ್, ಹಾಂ, ತುಂಬಾ ಆಪರ್ಚುನಿಟಿ ಇದೆ. ಇವಾಗ ಬೇಸಿಕಲಿ ಸೋಷಿಯಲ್ ಅಲ್ಲಿ ನಡೀತಿರೋದು ಬ್ಯೂಟಿಷಿಯನ್ ಬಗ್ಗೆ. Okay. ಮನೆಗೆ ಕೂತ್ಕೊಂಡು ಅದನ್ನೇ ನಾವು ಥಿಂಕ್ ಮಾಡೋ ಬದಲು ಇಲ್ಲಿ ಬಂದು ನಾವೇನು ಬೇರೆ ತಕ್ಕ ಅಮೌಂಟ್, ಏಕೆಂದ್ರೆ ಒಂದು ಅಕಾಡೆಮಿಗೆ ಹೋಗ್ಬೇಕಂದ್ರೆ 35,000. ಇಲ್ಲಿ ನಮ್ದು ಏನಿಲ್ಲ, ಬೇಸಿಕ್ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇಟ್ಕೊಂಡು ನಮ್ಗೆ ಇಷ್ಟಕ್ಕಂತೆಲ್ಲ ಫೆಸಿಲಿಟಿ ಕೊಡ್ತಾರೆ ಅಂದಮೇಲೆ ಒಂದು 35 ದಿನ ಆಸಕ್ತಿ ಕೊಟ್ಟು ಕಲಿಯೋದ್ರಿಂದ ನಮಗೆ ಭಾಳ ಬೆನಿಫಿಟ್ ಇದೆ. ಓಕೆ, ಎಲ್ಲರೂ ಸೇರ್ಬೋದು ಹಾಗಾದರೆ. ಓಕೆ, ಆಲ್ ದ ಬೆಸ್ಟ್. ಹಾಂ, ಥ್ಯಾಂಕ್ ಯು. ನೀವೆಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಬ್ಯೂಟಿಷಿಯನ್ ಏನಪ್ಪ ರೆಡಿ ಮಾಡೋವಂಥ ಒಂದು ಟ್ರೈನರ್ಸ್ ಆಗ್ರಿ. ಆ್ಯಂಡ್ ದೆನ್ ಈ ಫ್ಯಾಷನ್ ಶೋ ಎಲ್ಲ ಮಾಡ್ತಾರಲ್ಲ, ಅದಕ್ಕೆಲ್ಲ ನಿಮ್ಮ ಸಹಾಯ ಬೇಕೇ ಬೇಕಲ್ವಾ? ಬೇರೆ ಬೇರೆ ಕಡೆ ಎಲ್ಲ ಬೆಂಗಳೂರು, ನ್ಯಾಷನಲ್ ಲೆವೆಲು, ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಫ್ಯಾಷನ್ ಶೋ ಮಾಡ್ತಾರಲ್ಲ, ಅಲ್ಲೆಲ್ಲ ಏನಾದ್ರು ನಿಮ್ಮ ಪಾರ್ಟಿಸಿಪೇಷನ್ ಇರುತ್ತಾ? ಹಾಂ, ಇಯರ್ಲಿ ಇರುತ್ತೆ ಸರ್. ಇಯರ್ಲಿ ಇರುತ್ತೆ. ಓಕೆ, ಹೇರ್ ಸ್ಟೈಲ್ ಒಂದು ಇರುತ್ತೆ, ಅಥವಾ ಮೆಹಂದಿ ಡಿಸೈನ್ಸ್, ಹೀಗೆ ಬೇರೆ ಬೇರೆದೆಲ್ಲ ಇರುತ್ತೆ. ಇದು ತುಂಬ ವಾಸ್ಟ್ ಸಬ್ಜೆಕ್ಟ್ ಇದೆ. ನೋಡೋಣ ಇದು ಮುಂದೆ ಯಾವ ರೀತಿ ನಿಮ್ಮ ಅದನ್ನು ನೀವು ಇಂಟ್ರೆಸ್ಟ್ ತೊಗೊಂಡು ಬೆಳೆಸ್ಕೊಂಡು ಹೋಗ್ತೀರಿ, ಅದ್ರ ಮೇಲೆ ಆಗುತ್ತೆ. ಆಮೇಲೆ ಇದು ಇದೇ ಥರ ಊಟ ಮಾಡಬೇಕು ಅನ್ನೋದು ಕೂಡ ಏನಾದ್ರು ಇದೆಯಾ? ಆಹಾರ ಪದ್ಧತಿನಲ್ಲೂ ಕೂಡ ಏನಾದ್ರು
ಅವರು ಸ್ಕಿನ್ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಅಂತ ಅಂದ್ರೆ ನಾವು ಕೆಮಿಕಲಿ ಕೊಟ್ಟಿದ್ವಲ್ಲ ಅದು ರೊಟೀನ್ ಮಾಡ್ಕೊಳಕ್ ಹೇಳ್ತೀವಿ ಸರ್. ಊಟದಲ್ಲಿ ಏನು ಕಿತ್ಕೊಳ್ಳೋದೇನಿಲ್ಲ, ನೀರು ವಾತಾವರಣಕ್ಕೆ ತಕ್ಕನಂಗೆ ಅವ್ರು ಮೇಂಟೈನ್ ಮಾಡಕ್ ಹೇಳ್ತೀವಿ. ಊಟ ಮಾಮೂಲಿ ಯಾವ ಥರ ಅವ್ರೇನು ಡಯಟ್ ಮೇಂಟೈನ್ ಮಾಡಿ ಅಂತ ನಾವು ಹೇಳಲ್ಲ. ಸ್ಕಿನ್ನಿಗೆ ಏನು ಫೇಶಿಯಲ್ ಅದೆಲ್ಲ ಮಾಡಿರ್ತೀವಲ್ಲ ಅದಕ್ಕೆ ಮಾತ್ರ ಪ್ರೊಟೆಕ್ಟ್ ಆಗಿರೋಕ್ಕೆ ಹೇಳ್ತೀವಿ ಸರ್. ಕ್ರೀಮು ಯಾವ್ದು ಯೂಸ್ ಇಲ್ಲಿ ಅದು ಕೂಡ ಟ್ರೈನಿಂಗ್ ಕೊಡ್ತಾರಾ ನಿಮಗೆ? ಹೌದು ಸರ್. ಯಾವುದು ಕ್ರೀಮ್ನ ಯೂಸ್ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅಂತಂದೇಳಿ ಯಾವಾಗ ಡೇಟ್ ಎಂಡಿದೆ ಬಿಫೋರ್ ಅದನ್ನೆಲ್ಲ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಓಕೆ ಓಕೆ, ಎಸ್ ಮಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎಲ್ರಿಗೂ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಎಲ್ರಿಗೂ. ನೀವೆಲ್ಲ ಒಳ್ಳೆ ಹೆಸರು ಮಾಡಿರಿ, ಚೆನ್ನಾಗಿ ದುಡಿಮೆ ಮಾಡಿರಿ, ನಿಮ್ಮನ್ನು ಹುಡ್ಕೊಂಡು ಬರಬೇಕು. ನೀವು ಆ ಥರ ಒಂದು ಸ್ಕಿಲ್ಲನ್ನು ನೀವು ಕಲೀರಿ ಅಂಥೇಳಿ ನಾನು ಎಲ್ರಿಗೂ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.